Okay, fifth one problem ಬರ್ಕೊಳ್ಳಿ. S and T are the points of this on the sides Yes. PR and QR of triangle PQR such that angle P is equal to angle RTS. Show that triangle RPQ similar to triangle RTS. ಈಗ ಒಂದು ಟ್ರಯಾಂಗಲ್ ಇದೆ. ಯಾವ ಟ್ರಯಾಂಗಲ್ ಇದೆ? ಮೊನ್ನೆ ಯಾಕಂಗ್ ಮಾಡ್ತೀನಿ ನೀನು ಸಣ್ಣ ಹುಡುಗಾಡ್ದಂಗೆ? ಸೊ ಬನ್ನಿ, ಈಗ ನಮ್ಮ ಹತ್ರ ಇರೋ ಟ್ರಯಾಂಗಲ್ ಯಾವುದು? ಪಿ ಕ್ಯೂ ಆರ್. ಪಿ ಕ್ಯೂ ಆರ್ ಟ್ರಯಾಂಗಲ್ ಇದೆ. ಓಕೆ, ಬರೀರಿ ಪಿ ಕ್ಯೂ ಆರ್. ಎಲ್ಲರದು ಆಯ್ತಾ? ಇದಕ್ಕೆ ಡಯಾಗ್ರಾಮ್ ಕೊಟ್ಟಿಲ್ಲ, ನೀವೇ ಡಯಾಗ್ರಾಮ್ ಬರ್ಕೋಬೇಕು, ತಲೆ ಒಳಗಿರ್ಲಿ. ಅಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾನೆ. S and T are the points on the sides. S is the point on PR and T is the point on QR. ಸೊ S ಎಲ್ಲಿದೆ ಈಗ? S ಎಲ್ಲಿದೆ ಓದಿ. ನಾನು ಹೇಳಲ್ಲ. S ಯಾವ ಸೈಡ್ ಮೇಲಿದೆ? PR. ಯಾವುದು? PR. ಓಕೆ, ಎಸ್. PR ಮೇಲೆ S. ಓಕೆ, ಆಮೇಲೆ PQ ಮೇಲೆ T. Q. ಯಾವುದು? T. PR ಮೇಲೆ S, ಆಮೇಲೆ QR ಮೇಲೆ T. QR ಮೇಲೆ T. ಕ್ಲಿಯರಾ? Yes, sir. ಓ, ಇವ್ರಿನ್ನು ಎರೆ ಚಿಕನ್ ಎಲ್ಲ ಬಂದಿರ್ಲಿಲ್ಲ. ನೀರಾವರಿ ಜನ ಎಲ್ಲೋಗಿದ್ರು? ನಿಖಿತಾ ಬಂದೇನವ? Yes. ಈಗ ಬರ್ರಿ, ಟ್ರಯಾಂಗಲ್ ನ ಫಸ್ಟ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ರಿ. S and T are the points on PR and QR. S PR ಮೇಲೆ, T QR ಮೇಲೆ ಇದೆ. ಸೊ angle P is equal to angle T. Show that triangle RPQ is similar to triangle RTS. ಸೊ ಈಗ ಇಲ್ಲಿ ಇದನ್ನ ಜಾಯಿನ್ ಮಾಡೋಣ ನಾವು. ಯಾವ್ದನ್ನ? S and T ನ ಜಾಯಿನ್ ಮಾಡೋಣ. ಸೊ ಅಲ್ಲೊಂದು ಪಾಯಿಂಟ್ ಕೊಟ್ಟಿದ್ದಾನೆ, ನೋಡಿದ್ರಾ? ಏನ್ ಕೊಟ್ಟಾನೆ? ಆಂಗಲ್ P ಆಂಗಲ್ T ಗೆ ಈಕ್ವಲ್ ಅಂತ ಹೇಳಿದಾನೆ, ನೆನಪಿದೆಯಾ? ನೋಡ್ರಿ, ಆಂಗಲ್ P is equal to angle RTS. E1 ಕರೆಕ್ಟೇನಮ್ಮ? ಸೊ ನಾವು ಯಾವ ಎರಡು ಟ್ರಯಾಂಗಲ್ ತಗೋಬೇಕೀಗ? ಇನ್ ಟ್ರಯಾಂಗಲ್ ಯಾವುದು? RPQ. ಅವ್ರು ಯಾವ್ದು ಕೊಟ್ಟೆ ನಾವು ಬರ್ಕೋಣ. RPQ ಅಂಡ್ ಟ್ರಯಾಂಗಲ್ RTS. ಟ್ರಯಾಂಗಲ್ RTS ಕರೆಕ್ಟ್ ಏನ್ರಮ್ಮ? ಇದು ಇವೆರಡು ಟ್ರಯಾಂಗಲ್ ನ ಸಿಮಿಲರ್ ಅಂತ ಪ್ರೂವ್ ಮಾಡಬೇಕು. ಯಾವುದು? ಟ್ರಯಾಂಗಲ್ RPQ and RTS. You have to prove these two triangles are similar. So in that case, so already given angle P is equal to angle T. ಅದನ್ನೇ ಕೊಟ್ಟಿದ್ದಾನೆ, angle P is equal to angle RTS. ಸೊ ಈಗ ಒಂದು ಸತ್ಯ ನೋಡ್ಬಿಡ್ರಿ, ಎರಡರಲ್ಲೂ PRQ ಅಥವಾ RPQ ಮತ್ತು RTS ಟ್ರಯಾಂಗಲ್ ಅಲ್ಲಿ ಆರ್ ಆಂಗಲ್ ಎರಡರಲ್ಲೂ ಇದೆಯಾ? Yes, sir. ಇದೆಯಾ? Yes, sir. ಎರಡರಲ್ಲೂ ಬೇರೆ ಬೇರೆ ಇರಕ್ಕ ಸಾಧ್ಯತೆ ಇದೆಯಾ? No, sir. ಹಾಗಾದ್ರೆ angle R is equal to angle R
ಕಾಮನ್ ಕಾಮನ್ ಬರಿಬೋದಾ? ಎಸ್ ಸರ್. ಎರಡರಲ್ಲೂ ಇದೆ, ಬರಿಬೋದಾ? ಎಸ್ ಸರ್. ಬರಿಬೋದನ್ರಮ್ಮ? ಎಸ್ ಸರ್. ಓಕೆ, ಹಂಗಾದ್ರೆ ಎ ಕ್ರೈಟೀರಿಯಾ ಪ್ರಕಾರ ಈ ಎರಡು ಟ್ರಯಾಂಗಲ್ಸ್ ಏನು? ಸಿಮಿಲರ್. ಐ ಎ ಕ್ರೈಟೀರಿಯಾ ಆರ್ ಪಿ ಕ್ಯೂ ಸಿಮಿಲರ್ ಟು ಟ್ರಯಾಂಗಲ್ ಆರ್ ಟಿ ಎಸ್. ಇಷ್ಟೆಲ್ಲ ಕೇಳಿದ್ದವನು ಮತ್ತೇನಾರ ಕೇಳಿದ್ನಾ? ನೋ ಸರ್. ಕೇಳಿದಾನ ಮತ್ತೆ? ಹರ್ಷಿತಾ ಮೇಡಮ್ ಸರ್. ಇದ್ದೀರಾ? ಎಸ್ ಸರ್. ಲಾವಣ್ಯಗೆ ಟೆಸ್ಟ್ ಅಂತೆ. ಗೊತ್ತಿಲ್ಲ ಸರ್. ನೀವೇನ್ ಸ್ಕೂಲರ್? ಒಂದೇ ಸ್ಕೂಲರು? ಯಾವ ಸ್ಕೂಲಾಗ ಹೋಗ್ತೀರಾ ಗೊತ್ತಿಲ್ಲ ಮೇಡಮ್. ಸರ್ ಒಂದೇ ಸ್ಕೂಲ್, ಬಿಲ್ಡಿಂಗ್ ಚೇಂಜ್ ಸರ್. ಅವ್ರು ಬೇರೆ ಬಿಲ್ಡಿಂಗ್ ಅಲ್ಲಿ ಇರ್ತಾರೆ, ನಾವು ಬೇರೆ ಬಿಲ್ಡಿಂಗ್. ಅದೇ ಬಿಲ್ಡಿಂಗ್ ನಡೀತೀವಿ ಸರ್. ಸೊ ಇದರ ಬಗ್ಗೆ ಪಿ ಎಸ್ ಅವಳು ತಂಗಿ ಹೊಡೆಯಕ್ ಹೋಗಿದ್ದಾಳೆ, ಏನ್ ಮಾಡೋದು? ಇಲ್ಲ ಸರ್, ಇಲ್ಲೇ ಇದ್ದೀನಿ. ವಂಶಿ ಪಿ ಎಸ್ ಇದಾರಲ್ಲ, ಭಾರಿ ಎದರ್ತಾರೆ ಅಂತ ಒಂದು ಉದಾಹರಣೆ ನೋಡು. ಅವಳಿಗೆ ಅವಾಗಿಂದ ಪಿ ಗೆ ಪಿ ಎಸ್ ತಂಗಿ ಟಾರ್ಚರ್ ಕೊಡ್ತಿದ್ದಾಳೆ. ಟಾರ್ಚರ್ ಅಂತೂ ಕೊಡ್ತಿದ್ದಾಳೆ ಸರ್. ಹಾ? ಟಾರ್ಚರ್ ಅಂತೂ ಪಕ್ಕಾ ಕೊಡ್ತಾಳೆ. ಮತ್ತೆ ನೀವು ಮಾಡ್ತೀರಿ, ನೀವು ನಿಮ್ ಸ್ಥಾನನ ಉಳಿಸ್ಕೊಂಡಿಲ್ಲ. ಸರ್ ಕ್ಲಾಸ್ ಕೇಳಿದ್ರು ಬರ್ತಾಳೆ ಸರ್, ಆಗ್ಲಲ್ಲ. ಪಾಪ ಅವಳೇನ್ ಮಾಡ್ತಾಳೆ? ಬಂದ್ ಕುತ್ಕೊಂಡ್ಲಿ ಬಿಡು. ಸರ್ ಅಲ್ಲ, ಅದು ಬಂದ್ ಸೌಂಡ್ ಮಾಡ್ತಾಳೆ ಸರ್. ಹಂಗೆ ಓಕೆ. ಬರ್ರಿ ಈಗ ಆರ್ ಪಿ ಕ್ಯೂ ಅಂಡ್ ಆರ್ ಟಿ ಎಸ್ ಅನ್ನ ಏನಂತ ಪ್ರೂವ್ ಮಾಡ್ಬೇಕು? ಸಿಮಿಲರ್ ಅಂತ ಮಾಡ್ಬೇಕು. ಸಿಮಿಲರ್ ಅಂತ ಪ್ರೂವ್ ಮಾಡ್ಬೇಕಾದ್ರೆ ಎ ಕ್ರೈಟೀರಿಯಾ ಕರ ಹೋಗ್ಬೇಕು, ಎಸ್ ಕ್ರೈಟೀರಿಯಾ ಕರ ಹೋಗ್ಬೇಕು, ಎಸ್ ಕ್ರೈಟೀರಿಯಾ ಕರ ಹೋಗ್ಬೇಕು, ಎ ಕ್ರೈಟೀರಿಯಾ ಕರ ಹೋಗ್ಬೇಕು. ಇವು ಯಾವ್ದಾದ್ರು ಒಂದು ಕ್ರೈಟೀರಿಯಾವನ್ನ ನಾವು ಪ್ರೂವ್ ಮಾಡಿದ್ರೆ ಇವೆರಡು ಟ್ರಯಾಂಗಲ್ ಆ ಕ್ರೈಟೀರಿಯಾ ಇದೆ. ಹಂಗಾಗಿ ಈಗ ನಿಮ್ಮನ್ನ ಕೆಲವೊಬ್ರು ಸೆಲೆಕ್ಟ್ ಮಾಡ್ತಾರೆ. ಯಾವ ಬೇಸಿಸ್ ಮೇಲೆ? ಪರ್ಸೆಂಟೇಜ್ ಜಾಸ್ತಿ ಇದೆ ಅಂತನೋ, NCC ಕೋಟನೋ, ಯಾವ್ದೋ ಒಂದು ಕೋಟದ ಮೇಲೆ ಸೆಲೆಕ್ಟ್ ಮಾಡ್ತಿರ್ಲ. ಇವೆರಡು ಟ್ರಯಾಂಗಲ್ ನ ಸಿಮಿಲರ್ ಅಂತ ಅನ್ಬೇಕಾದ್ರೆ ಯಾವ್ದೋ ಒಂದು ಕ್ರೈಟೀರಿಯಾ ಬೇಕು. ಅವ್ರನ್ನ ಯಾಕಪ್ಪ ಅವ್ರನ್ನ ಸಿಮಿಲರ್ ಅಂತ ಕರಿತೀವಿ ಅಂತಂದ್ರೆ, ಅಲ್ಲಿ ಎರಡು ಟ್ರಯಾಂಗಲ್, ಒಂದು ಟ್ರಯಾಂಗಲ್ ನ 2 ಆಂಗಲ್ಸ್, ಮತ್ತೊಂದು ಟ್ರಯಾಂಗಲ್ ನ 2 ಕರೆಸ್ಪಾಂಡಿಂಗ್ ಆಂಗಲ್ಸ್ ಗೆ ಏನಾಗಿದ್ದಾವೆ? ಈಕ್ವಲ್ ಆಗಿದಾವ ಅಂದ್ರೆ ಅವೆರಡು ಟ್ರಯಾಂಗಲ್ಸ್ ಎ ಕ್ರೈಟೀರಿಯಾ ಪ್ರಕಾರ ಸಿಮಿಲರ್. ಏನಾರ ಇದನ್ನ ಆಲ್ರೆಡಿ ಅವನೇ ಕೊಟ್ಟಿದ್ದ, ಹೌದಾ ಅಲ್ವಾ? ಆಂಗಲ್ ಪಿ ಇಸ್ ಈಕ್ವಲ್ ಟು ಆಂಗಲ್ ಆರ್ ಟಿ ಎಸ್ ಅವನೇ ಕೊಟ್ಟಿದ್ದ. ನೀವು ಎರಡು ಟ್ರಯಾಂಗಲ್ ಅಲ್ಲಿ ನೋಡ್ರಿ, ಆರ್ ಇದೆ, ಇಲ್ಲೂ ಐತೆ, ಆರ್ ಇಲ್ಲೂ ಐತೆ, ಅಂದ್ರೆ ಕಾಮನ್ ಆಂಗಲ್. ಅಂದ್ರೆ ಆ ಟ್ರಯಾಂಗಲ್ ಆರ್ ಆಂಗಲ್ ಬೇರೆ, ಈ ಟ್ರಯಾಂಗಲ್ ಆಂಗಲ್ ಆರ್ ವ್ಯಾಲ್ಯೂ ಬೇರೆ ಬೇರೆ ಇರ್ತತ್ತ? ಬೇರೆ ಬೇರೆ ಇರಕ್ ಸಾಧ್ಯತೆ ಇದೆಯಾ? ನೋ ಸರ್. Therefore, R is common to both the triangles. Therefore, two angles in that one triangle is equal to two angles of the corresponding triangle. Then the two triangles are by AA criteria. These two triangles are similar. So now you write down the sixth one. ಎಷ್ಟನೇದಿದು? ಒನ್ ಸರ್. साका ट्रायंगल में प्रॉब्लम्स साक ಮಾಡೋಣ? ಸರ್ ಸಾಕು ಅಂದ್ರಲ್ಲ. ಸರ್ ಯಾರು ಸರ್ ಹೇಳಿದ್ದು? ಈಗ ಯಾರು ಹೇಳಿದ್ರಪ್ಪ, ಹ್ಯಾಂಡ್ ರೈಸ್ ಮಾಡಿದ್ದಾರೆ ಸಾಕು ಅಂತ. ಹೇಳಕ್ ಧೈರ್ಯ ಇಲ್ಲ, ಅದಕ್ಕೆ ಈಗ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಸೃಷ್ಟಿ, ಸೋ ಫಾರ್ ದ ಟ್ರಯಾಂಗಲ್ ಈಸ್ ಇವತ್ತಿಗೆ ಕಂಪ್ಲೀಟ್ ಮಾಡ್ಬೇಡಣ. ಸೊ ನಾಳೆಯಿಂದ ಬೇರೆ ಕಾನ್ಸೆಪ್ಟ್ ಹೋಗೋಣ. ಸರ್ ಇದೇ ಮೇನ್ ಚಾಪ್ಟರ್ ಸರ್ ಮ್ಯಾಥ್ಸ್ ಅಲ್ಲಿ. ಸರ್ ಇದೇ ಮೇನ್ ಚಾಪ್ಟರ್ ಸರ್ ಮ್ಯಾಥ್ಸ್ ಅಲ್ಲಿ. ಇದ್ರ ಮೇಲೆ 3 ಚಾಪ್ಟರ್ ಇದಾವೆ. ಸರ್ ಈ ಚಾಪ್ಟರ್ ಬೇಸ್ ಮೇಲೆ 3 ಚಾಪ್ಟರ್ ಇದಾವೆ ಸರ್. ಯಾವ?
ಸರ್ ಸರ್ಕಲ್ಸ್ ಮತ್ತೆ ಸಮ್ ಏರಿಯಾಸ್ ಮಾಡೋಣ ಬಿಡು, ಅದಕ್ಕೆ ಆ ಚಾಪ್ಟರ್ ಮಾಡಕ್ ಬಂದಾಗ ಅಲ್ಲಿ ಏನೇನು ನಮ್ಗೆ ಡೆಫಿನೇಷನ್ ಬೇಕು ಅದನ್ನ ಹೇಳ್ತೀನಿ. ಹಾ CS ಮಾಡ್ಸನ್ ಬಿಡವ, ತಲೆ ಕೆಡ್ಸ್ಕೊಳಕ್ ಹೋಗೋದು. ನೋಡೋಣ ಏನ್ ಬರುತ್ತೆ ಅಂತ ಕೇಳಿದ್ನಪ್ಪ, ಸಾಕು ಅಂದ್ರೆ ನಾನು ಸುಮ್ಮ ಆಗ್ಬಿಡೋಣ ಅಂತ. ಆಯ್ತಾ? ಸೊ Yes, ಸಿಕ್ಸ್ sir. ಬರ್ಕೊಳ್ಳಿ, 6th ಒನ್ನಿಗೆ ಅವನೇ ಫಿಗರ್ ಕೊಟ್ಟಿದ್ದಾನೆ. ಆಯ್ತಾ? Yes, sir. ಓಕೆ ಬನ್ನಿ. ಈಗ ಎರಡು ಟ್ರಯಾಂಗಲ್ ನ ಕಾಂಗ್ರಿಯಂಟ್ ಅಂತ ಕೊಟ್ಟಿದ್ದಾನೆ. ಯಾವ ಎರಡು ಟ್ರಯಾಂಗಲ್ ಕೊಟ್ಟಿದ್ದಾನೆ? ಟ್ರಯಾಂಗಲ್ ABE ಆಯ್ತಾ? ನೋಡ್ರಿ, ಆಯ್ತಾ? AB ಯಾವುದು? E. ABE ಕರೆಕ್ಟಾ? ಇದೆಯಾ? Yes, sir. ಆಯ್ತಾ? ಇಲ್ಲ. ಇನ್ನೊಂದು ಯಾವುದು? ಎ ಯಾವುದು? ACD. ನಾನು ರಫ್ ಆಗಿ ಹಾಕಾಡ್ರಿ, ನೀವು ನಾನು ದೊಡ್ಡದಕ್ಕೆ ಬರ್ತೀನಿ ನಿಮಗೆ ಗೊತ್ತಾಗ್ಲಿ ಅಂತ. ಸಣ್ಣಕ್ಕೆ ಬರ್ಕೊಂಡ್ರೆ ಸಾಕು. ಟ್ರಯಾಂಗಲ್ ABE ಕಾಂಗ್ರಿಯಂಟ್ ಟ್ರಯಾಂಗಲ್ ACD. ಕ್ಲಿಯರಾ? ಈಗ ನಿಮ್ಮ ಪ್ರಕಾರ AB is equal to AC ನಾ? ಎಸ್ ಸರ್. AB is equal to AC ಬರಿಬೋದಾ? ಎಸ್ ಸರ್. AB is equal to AC. ಯಾಕೆ AB is equal to AC ಅಂತ ಬರ್ದೆ? ಸರ್ ಎರಡು ಟ್ರಯಾಂಗಲ್ ಎರಡು triangle, congruent triangle.
ಕಾಂಗ್ರೆಂಟ್ ಟ್ರಯಾಂಗಲ್ ಅಲ್ಲಿ ಕರಸ್ಪಾಂಡಿಂಗ್ ಸೈಡ್ಸ್ ಏನಾಗಿರ್ತವೆ? ದೇ ಆರ್ ಕಾಂಗ್ರೆಂಟ್ ಅಂದ್ರೆ ವಾಟ್ ಇಸ್ ದ ಮೀನಿಂಗ್ ಆಫ್ ಕಾಂಗ್ರೆಂಟ್? ದೇ ಆರ್ All the same triangles are shape equal. and same size. ನೆನಪಿದೆಯಾ? Yes, sir. Similar ಬೇರೆ. Similar means they have same shape but not same size. Size. Congruent means they have same shape, they have same size. So now it is clear. AB is equal to AC. And one more is AE is equal to AD. AE is equal to AD. ಬರೀರಿ ಅದಕ್ಕೆ ಬ್ರಾಕೆಟ್ ಅಲ್ಲಿ by corresponding parts of congruent triangles. ಇಲ್ಲಿ ಬರೀರಿ ಬ್ರಾಕೆಟ್ ಅಲ್ಲಿ corresponding parts of congruent triangles. Corresponding parts of congruent triangles. ಕ್ಲಿಯರ್ ಇದೇನ ಡೌಟ್ಸ್ ಇದೆಯಾ? ಇಲ್ಲ No, sir. ನಾವೀಗ ಏನ್ ಮಾಡ್ಬೇಕೀಗ? ಎರಡು ಟ್ರಯಾಂಗಲ್ ನ ಸಿಮಿಲರ್ ಅಂತ ತೋರಿಸ್ಬೇಕು. ಯಾವ ಟ್ರಯಾಂಗಲ್? ಇನ್ ಟ್ರಯಾಂಗಲ್ ಯಾವುದು? ADE. ADE and one more is ABC. ABC. ಅದಾವ? Yes, sir. Yes, sir. ಈ ಪಕ್ಕದ ಫಿಗರ್ ಅಳಿಸ್ತೀನಿ, ಇದನ್ನ ಅಳಿಸ್ತೀನಿ ನಾನೀಗ. ಅಳಿಸ್ಬೋದಾ? Yes, sir. ಅಳಿಸಿದ್ದೀನಿ. ಈಗ ಒಂದ್ ನೋಡ್ರಿ, ಈಗ ಇಲ್ಲೊಂದು ಟ್ರಯಾಂಗಲ್ ಬರ್ಕೊಂತೀನಿ. ಈಗ ADE ಸ್ಮಾಲ್ ಟ್ರಯಾಂಗಲ್ ADE. ಒನ್ ಮೋರ್ ಇಸ್ ABC. ಕರೆಕ್ಟ್ ಆಯ್ತು? ನಾವು ಎರಡು ಟ್ರಯಾಂಗಲ್ ಏನಂತ ಪ್ರೂವ್ ಮಾಡ್ಬೇಕು? Similar. ಸಿಮಿಲರ್ ಅಂತ ಪ್ರೂವ್ ಮಾಡ್ಬೇಕು. ಸೊ ಈಗ ನೋಡ್ರಿ, ಆಂಗಲ್ ಎ ಇನ್ ಬೋತ್ ದ ಟ್ರಯಾಂಗಲ್ಸ್ ಆರ್ ಪ್ರೆಸೆಂಟ್. ಪ್ರೆಸೆಂಟ್ ಇದೆಯಲ್ಲ? Yes, sir. ಆದ್ರೆ ಕಾಮನ್ ಇದೆಯಲ್ಲ? ಕಾಮನ್ ಇದೆ ಅಂದ್ರೆ ಈಕ್ವಲ್ ಇದ್ದೇ ಇರುತ್ತಲ್ವಾ? Angle A is equal to angle A. Common. Angle A is equal to angle DAE is equal to angle BAC. AC. Common. ಈಗ ಕರಸ್ಪಾಂಡಿಂಗ್ ಸೈಡ್ಸ್ ಬರಿಬಹುದಾ? AB ಗೆ ಕರಸ್ಪಾಂಡಿಂಗ್ ಸೈಡ್ ಯಾವುದು? AD. ಕರೆಕ್ಟಾ? Yes, sir. AB ಗೆ ಆತ, AB ಗೆ AD. ನೆಕ್ಸ್ಟ್ AC ಗೆ AE by AC. AC ಗೆ AE. A ಇದೆ, S ಇದೆ, ಹೌದಾ? SAS ಬಂತ? So ಇನ್ನೊಂದ್ side. ಇನ್ನೊಂದ್ ಸೈಡ್ ಯಾವ್ದು ಬರೀತೀರಿ? ಈಗ D. ಯಾವ್ದು ಬರೀತೀರಿ? ಸೊ ಇಟ್ ಈಸ್ ಎನಫ್. ಇದೊಂದೇ ತೋರಿಸಿದ್ರೆ ಸಾಕು. ಇಲ್ಲಿ ಎರಡು ಸೈಡ್ ನಾವು ಎರಡು ರೇಷಿಯೋ, ಒಂದೇ ಟ್ರಯಾಂಗಲ್ ಅಲ್ಲಿ ಈಗ ಆಲ್ರೆಡಿ ಎರಡು ರೇಷಿಯೋ ಇದಾವೆ. ಈಗ Yes, sir. ಎರಡು ಇದಾವೆ ಇಲ್ಲ? Yes, sir. ಇದಾವೆ. ಇದೊಂದು ರೇಷಿಯೋ ಮತ್ತೆ ಹೆಂಗ್ ಬರೆಯಕ್ ಬರುತ್ತೆ? ಎರಡು ಇನ್ ಮತ್ತೊಂದು ಸಾನಾ? Yes, sir. ನಾವು ಸಬ್ಸಪ್ರೇಟ್ ಬರ್ತಿಲ್ಲ, ಅವೆರಡು ಈಕ್ವಲ್ ಅಂತ ಬರ್ದ್ಬಿಟ್ಟಿದೀನಿ ಈಗ. Yes, sir. SAS. ಹಂಗಾಗಿ by SAS ಟ್ರಯಾಂಗಲ್ ADE ಏನು? ಸಿಮಿಲರ್ ಟು Similar to triangle ABC. ಸರ್ ಇನ್ನೊಂದ್ಸಲ ಹೇಳಿ ಸರ್, ಅದು ಕಾಮನ್ ಆಂಗಲ್ ತಗೊಂಡ್ಮೇಲೆ.
ವೆರಿ ಗುಡ್, ಹೇಳ್ತೀನಿ ಮಿಸ್. ಇಲ್ಲಿ ತನಕ ಯಾರಿಗಾರ ಡೌಟ್ ಇದೆಯಾ? ಕಾಂಗ್ರೆಂಟ್ No. ಪಾರ್ಟ್ಸ್, ಅವೆರಡು ಟ್ರಯಾಂಗಲ್ ಕಾಂಗ್ರೆಂಟ್ ಅಂದ್ಮೇಲೆ ಅದ್ರ ಕರೆಸ್ಪಾಂಡಿಂಗ್ ಪಾರ್ಟ್ಸ್ ಏನಾಗಿರ್ತವೆ? Equal. Equal. ಈಗ ನಾವು ಎರಡು ಟ್ರಯಾಂಗಲ್ ನ ಸಿಮಿಲರ್ ಅಂತ ಪ್ರೂವ್ ಮಾಡ್ಬೇಕು. ಒಂದು ಎ ಡಿ ಇ, ಇನ್ನೊಂದು ಅರ್ಷಿತಾ ಎ ಬಿ ಸಿ. ಇಲ್ಲಿ ಆಂಗಲ್ ಎ present in both the triangles. Angle A present in both the triangles. It means angle A is common. It means in both the triangles, angle A is equal. It means I will write the angle D A is equal to angle B AC. So now it is okay. Arshita madam, ಒಂದು ಕರೆಸ್ಪಾಂಡಿಂಗ್ ಸೈಡ್ ತಗೊಂಡಿದ್ದೀನಿ. ಎ ಬಿ ಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದು? ಎ ಡಿ. ಅದನ್ನ ರೇಷಿಯೋ ನಾವು ಇಂಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಅರ್ಷಿತಾ ಗೊತ್ತಾಯ್ತಲ್ಲ? ನೆಕ್ಸ್ಟ್ ಎ ಸಿ ಗೆ ಕರೆಸ್ಪಾಂಡಿಂಗ್ ಸೈಡ್ ಯಾವುದು? ಎ ಇ. ದೆನ್ ಬೈ SES postulate these two triangles are similar. Clear? Yes, sir. ಅರ್ಷಿತಾ ಮೇಡಮ್ Sir. ಕ್ಲಿಯರಾ? Yes, sir. Okay sir. So now you can go for ಯಾವುದು? 7th one. ಸರ್ ಹೇಳಿ ಮಿಸ್. ಸರ್ ಅಲ್ಲಿ ಆಂಗಲ್ ಡಿ ಎ ಇದೆಯಲ್ಲ, ಹಾ ಹೇಳಿ ಮಿಸ್. ಆಂಗಲ್ ಎ ಎರಡರಲ್ಲೂ ಕಾಮನ್ ಅಲ್ವಾ ಸರ್? ಹೌದು, ಅದ್ರಲ್ಲಿ ಬರೀ ಆಂಗಲ್ ಎ ಕಾಮನ್ ಅಂತ ಬರಿಬೋದಲ್ಲ? ಬರಿಬಹುದು. ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಎ ಅಂತಾನೆ ಬರಿಬಹುದು. ನಾನು ಇನ್ ಟರ್ಮ್ಸ್ ಆಫ್ 3 letters ಬರ್ದಿದ್ದೀನಿ ಅಷ್ಟೇ. ಹಾ ಸರ್. ಓಕೆನಾ? ಎಸ್ ಸರ್. ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಎ ಅಂತ ಬರೀ ಕಾಮನ್ ಅಂತ, ತಪ್ಪೇನಿಲ್ಲ. ಯು ಗಾಟ್ ದ ಮಾರ್ಕ್ಸ್. ಎಸ್ ಸರ್. ಆಮೇಲೆ ಜಾಮೆಟ್ರಿ ಪ್ರಾಬ್ಲಮ್ಸ್ ಅನ್ನ ಅವತ್ತಿಂದ ಅವತ್ತಿಗೆ ಮಾಡಾಕ್ರಿ ಹರ್ಷಿತಾ. ಮಾಡಾಕ್ರಿ ಮೀನ್ಸ್ ಕಲ್ತ್ಬಿಡ್ರಿ ಅಂತ ನಾನು ಹೇಳ್ತಾ ಇರೋದು ಹರ್ಷಿತಾ. ಮಾಡಿ ಬಿಸಾಡ್ರಿ ಅಂತ ಅಲ್ಲ ಹರ್ಷಿತಾ. Sir. ಎಲ್ಲರಿಗೂ ಹೇಳ್ತಿದ್ದೀನಿ, ಯಾರ್ಯಾರು ಔಟ್ ಆಫ್ ಸ್ಕೋರ್ ಮಾಡ್ಬೇಕು ಅಂತಿದ್ದೀರೋ ಅವ್ರನ್ನ ಇಟ್ಕೊಂಡು ಉದ್ದೇಶ ಇಟ್ಕೊಂಡು ಮಾಡ್ತಿದ್ದೀನಿ. ಇಲ್ಲಾಂದ್ರೆ ನಾನು ಇಷ್ಟು ಪ್ರಾಬ್ಲಮ್ಸ್ ಮಾಡಿಸ್ತಾನೆ ಇರ್ಲಿಲ್ಲ. ಜಾಮೆಟ್ರಿಯಲ್ಲಿ ಸಾಕು 4-5 ಮಾಡಿಸ್ಬಿಟ್ಟು ಬಿಟ್ಬಿಡ್ತಿದ್ದೆ. ಪಿ ಎಸ್ ಸಾನಾ Yes, sir. ಗೊತ್ತಾಯ್ತಲ್ಲ? Yes, sir. Yes, sir. ನೀವು ಕಡಿಮೆ ಮಾರ್ಕ್ಸ್ ಬರ್ಬೇಕು, ಅದ್ರ ಮಾತ್ ಬೇರೆ ಐತ್ ನೋಡು. ಎಲ್ಲರಿಗೂ ಹೇಳ್ತಾರದು ಪಿ ಎಸ್ Sir, ಬೇಡ ಬಿಡಿ sir, full ಬರುತ್ತೆ. Full ತೆಗಿತೀವಿ sir. ವೆರಿ ಗುಡ್. ಈ ಕಾನ್ಫಿಡೆನ್ಸ್ ಬರ್ಬೇಕು. So now you can go for the problem 7th. Write down the figure. Figure is also given. ಅರ್ಷಿತಾ ಯಾವ ಬರ್ಲಿ ನಿಮ್ ಸ್ಕೂಲಿಗೆ? ಯಾವಾಗಾರು ಬನ್ನಿ ಸರ್. ಕೊಡ್ಸಲ್ಲ, ನನಗೆ ಗೊತ್ತೈತಿ. ಕ್ಲಾಸ್ ಕೊಡಿಸ್ತೀವಿ ಸರ್. ಯಾರ್ಯಾರು ಸೇರಿ ಕೊಡಿಸ್ತೀರಿ? ಹಾ? ಕ್ಲಾಸ್ ಕೊಡಿಸ್ತೀರಾ? ನಿಜ ನಿಜವಾಗ್ಲೂ ಸರ್ ಕೊಡ್ಸಿಲ್ಲ ಅಂದ್ರೆ? ಕೊಡಿಸ್ತೀವಿ ಸರ್. ಕೊಡ್ಸಿಲ್ಲ ಅಂದ್ರೆ ಏನ್ ಪೆನಾಲ್ಟಿ? ಏನಾರ ಪ್ರಿನ್ಸಿಪಲ್ ಮ್ಯಾಮ್ ನ ಹಾ? ಪ್ರಿನ್ಸಿಪಲ್ ಮ್ಯಾಮಿಗೆ ರಿಕ್ವೆಸ್ಟ್ ಮಾಡ್ಕಂತೀವಿ ಸರ್. ಯಾರ್ ಪ್ರಿನ್ಸಿಪಲ್? ಸರ್ ನಾಗರತ್ನ ಮ್ಯಾಮ್ ಅಂತ, ಎಲ್ಲಿಂದ ಬರ್ತಾರೆ? ಹೊಳಲ್ಕೆರೆ. ಹೊಳಲ್ಕೆರೆನ ಕಂಚಿಗ್ನಾಳ? ಸರ್ ಹೊಳಲ್ಕೆರೆ. ಹಾ? ಹೊಳಲ್ಕೆರೆ ಸರ್. ಹೌದಾ? ಅವ್ರೇನ್ ಸಬ್ಜೆಕ್ಟ್ ಕಾಣ್ತಾರೆ? ಇಂಗ್ಲಿಷ್. ಇಂಗ್ಲಿಷ್. ಎಸ್ ಸರ್. ಈಗ ನಾವು 4 ಟ್ರಯಾಂಗಲ್ಸ್ ಅನ್ನ ಸಿಮಿಲರ್ ಅಂತ ಪ್ರೂವ್ ಮಾಡ್ಬೇಕು. ಹೌದಾ ಅಲ್ವಾ? 4 ಸಿಮಿಲರ್ ಅಂತ ಪ್ರೂವ್ ಮಾಡಿ ಅಂತ ಕೇಳಿದಾರೆ. ಯಾವ್ದು ಫಸ್ಟ್ ಒನ್ ಬರ್ಕಾಡ್ರಿ. ಈಗ ನೀವು 4 ಬರ್ಕಾಡ್ರಿ ಪ್ರಾಬ್ಲಮಿಗೆ, ಆಮೇಲೆ 1 by 1 ಮಾಡೋಣ. 4 ಬರ್ಕೊಳ್ಳಿ. ಬರ್ಕಂಡ್ರ?
ಬನ್ನಿ, ಯಾವುದು ಟ್ರಯಾಂಗಲ್ ಫಸ್ಟ್? ಟ್ರಯಾಂಗಲ್ ಎ ಇ ಪಿ. ಅದು ಯಾಕೆ ಪ್ರೂವ್ ಮಾಡ್ಬೇಕಂತ ಬರ್ಕಾಡ್ರಿ. ಸಿಮಿಲರ್ ಟು ಟ್ರಯಾಂಗಲ್ ಸಿ ಡಿ ಪಿ. ಐತಾ ಟ್ರಯಾಂಗಲ್? ಐತಾ? ಇದೆ ಸರ್. ಇದೆನಾ? ಈಗ ಫಸ್ಟ್ ಟ್ರಯಾಂಗಲ್ ನೋಡ್ರಿ. ಎ ಇ ಪಿ ನಲ್ಲಿ ಒಂದು ಜಸ್ಟ್ ಐ ವಿಲ್ ರೈಟ್, ಇಲ್ಲೊಂದು ಇದು ಬರ್ದಿದ್ದೇನೆ. ಸಿ ಪಿ ಡಿ ಎ ಈ ಲೈನ್ ಇದೆಯಾ? ಎಸ್ ಸರ್. ಯಾರಿಗಾರು ಕಾಣಿಸ್ತೈತಾ? ಎಸ್ ಸರ್, ಕಾಣಿಸ್ತಿದೆ ಸರ್. ಕಾಣಿಸ್ತಿದೆ. ಅಯ್ಯೋ, ಎಲ್ಲರಿಗೂ ಕಣ್ಣಿದಾವಂತ ಆತು. ಓಕೆ, ಸೊ ನೋಡ್ರಿ, ಇಲ್ಲಿ ನಿಮಗೆ ಒಂದು ಕಾನ್ಸೆಪ್ಟ್ ಹೇಳ್ತಿದ್ದೀನಿ. ಇದು ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಅಂತ ಹೇಳಿದಾರೆ, ಗೊತ್ತಾಯ್ತಾ? ವಿ ಓ ಎ ಶೃಂಗಾಭಿಮುಖ ಕೋನಗಳು. ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಅಂತ ನಿಮಗೆ ಹೋದ ವರ್ಷ ಆಲ್ಟರ್ನೇಟ್ ಆಂಗಲ್ಸ್, ಅಡ್ಜಸೆಂಟ್ ಆಂಗಲ್ಸ್ ಹೇಳಿದಾರೆ. ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಹೇಳಿದಾರೆ ಇಲ್ಲಮ್ಮ? ಎಸ್ ಸರ್, ಹೇಳಿದ್ದಾರೆ. ಹೇಳಿದ್ದಾರೆ. ಈಗ Yes, sir. ವರ್ಟಿಕಲಿ ಅಪೋಸಿಟ್ ಆಂಗಲ್ಸ್ ಇದಾವಲ್ಲ, ಇಲ್ಲಿ ಇವೆರಡಕ್ಕೂ ಆಪೋಸಿಟ್. ಇದು 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 ಈಕ್ವಲ್ ಇರ್ತಾರೆ. ಇಟ್ ಮೀನ್ಸ್ ಆಂಗಲ್ ಎ ಪಿ ಇ, ಆಂಗಲ್ ಎ ಪಿ ಇ ಇಸ್ ಈಕ್ವಲ್ ಟು ಯಾವುದು? ಆಂಗಲ್ ಸಿ ಪಿ ಡಿ. ವರ್ಟಿಕಲಿ ಆಪೋಸಿಟ್ angles. ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ಈಕ್ವಲ್ ಇರ್ತವೆ. ಇದೊಂದಕ್ಕೆ ಮಾತ್ರ ಬೇಕಾಗಿದೆ, ನಾನು ಹೇಳ್ತಿದ್ದೀನಿ ಅಷ್ಟೇ. ಈಗ ನೋಡ್ರಿ, ಇದೀರಾ? ಎಸ್ ಸರ್. ಇದೀರಾ? ಎಸ್ ಸರ್. ಎ ಪಿ ಇ ಟ್ರಯಾಂಗಲ್ ಅಲ್ಲಿ ಆಂಗಲ್ ಈಸ್ 90 ಡಿಗ್ರಿ. ನೋಡ್ತಿದ್ದೀರಾ? ಎಸ್ ಸರ್. ಇದು 90 ಇದೆ ಅಂದ್ರೆ ಈ ಕಡೆ 90 ಇರ್ಲೇಬೇಕಾ? ಎಸ್ ಸರ್. ಹೌದೇನ್ರಮ್ಮ? ಇದು 90 ಆಲ್ರೆಡಿ. ಇಟ್ ಈಸ್ ಆಲ್ಸೋ 90. ಎ ಪಿ ಈಸ್ ಆಲ್ಸೋ 90. ಆಂಗಲ್ ಸಿ ಯಾವುದು? ಸಿ ಡಿ ಪಿ ನಲ್ಲಿ ಆಂಗಲ್ ಡಿ ಈಸ್ 90. ಆಂಗಲ್ ಇ ಅಂಡ್ ಡಿ ಆರ್ ಈಕ್ವಲ್. ಎಸ್ ಸರ್. ನೋಡ್ರಿ, ನಾನು ಬರೆಯೋದಕ್ಕಿಂತ ಮೊದಲು ನಿಮಗೆ ಮನವರಿಕೆ ಮಾಡ್ತಾ ಇದ್ದೀನಿ. ನೋಡ್ರಿ, ಆಂಗಲ್ ಎ ಪಿ ನಲ್ಲಿ ಆಂಗಲ್ ಇ ಇಸ್ 90 ಡಿಗ್ರಿ, ಆಂಗಲ್ ಸಿ ಡಿ ಪಿ ನಲ್ಲಿ ಆಂಗಲ್ ಡಿ ಈಸ್ 90 ಡಿಗ್ರಿ. ಅವೆರಡು ಈಕ್ವಲ್. ಒಂದು ಟ್ರಯಾಂಗಲ್ ಆಂಗಲ್ ಮತ್ತೊಂದು ಆಂಗಲ್ ಈಕ್ವಲ್ ಇದಾವಿಲ್ಲ? ಈಕ್ವಲ್ ಇದೆಯಲ್ರಮ್ಮ? ಎಸ್ ಸರ್. ಯಾವ್ದು ಬರೀಬಹುದು? ಆಂಗಲ್ ಇ ಇಸ್ ಈಕ್ವಲ್ ಟು ಆಂಗಲ್ ಡಿ ಇಸ್ ಈಕ್ವಲ್ ಟು 90 ಡಿಗ್ರಿ. ಕಾಮನ್. ಕರೆಕ್ಟಾ? ಎಸ್ ಸರ್. ಮಾನ್ಯ ಇದೆಯಾ? ಎಸ್ ಸರ್, ಇದ್ದೀನಿ. ನಮ್ಮ ಸಮನ್ವಯ ಅವಳು ಇದ್ದಾಳೆ. ಮಾತಾಡಿಲ್ಲಲ್ಲ ಇವತ್ತು. ಸಮನ್ವಯ ಏ ತಂಗಿ, ಸರ್. ಅದಿಯನವ? ಸರ್. ಅದಿಯಾ? ಎಸ್ ಸರ್, ಇದ್ದೀನಿ. ಮಾನ್ಯ, ಸರ್. ಒಂದು ಇಯರಿಂಗ್ ಮಿಷನ್ ಕೊಡ್ಸಕ್ಕೀಗೆ ಕೊಡ್ತೀನಿ. ನೀನ್ ಏನು ಕೊಡ್ಸಲ್ಲ. ನೀನ್ ನನಗೆ ಸ್ವೀಟ್ ಕೊಟ್ಟಿಲ್ಲ ಅಂದ್ರೆ ಅವ್ರಿಗೆ ಕೊಡಿಸ್ತಿ ಪಾಪ. ಬೈ ಎ ಕ್ರೈಟೀರಿಯಾ ಏನಿಂಗಾದ್ರೆ ಇವೆರಡು ಟ್ರಯಾಂಗಲ್ ಸಿಮಿಲರ್ ಬರಿಬಹುದಾ? ಇಲ್ಲಿ ಬರೀಬೇಕಿತ್ತು ಆಕ್ಚುಲಿ. ಬರ್ಕೊಂಡಾದ್ಮೇಲೆ ಇನ್ ಟ್ರಯಾಂಗಲ್ ಎ ಇ ಪಿ ಅಂಡ್ ಟ್ರಯಾಂಗಲ್ ಸಿ ಡಿ ಪಿ ಅಂತ ಬರ್ಕೊಂಡು ಪ್ರೂವ್ ಮಾಡಿದ್ಮೇಲೆ ಈಗ ನಾವು ಟ್ರಯಾಂಗಲ್ ಎ ಇ ಪಿ ಸಿಮಿಲರ್ ಟು ಟ್ರಯಾಂಗಲ್ ಸಿ ಡಿ ಪಿ. ಇಟ್ ಈಸ್ ಓವರ್. ಇಟ್ ಈಸ್ ದ ಆನ್ಸರ್. ಇಲ್ಲಿ ಬರ್ಕೊಳ್ರಿ, ಇನ್ ಟ್ರಯಾಂಗಲ್ ಎ ಪಿ ಅಂಡ್ ಟ್ರಯಾಂಗಲ್ ಸಿ ಡಿ ಪಿ.
4 ಎಸ್ ಸರ್. ಏನಾರ ಡೌಟ್ ಇದೆಯಾ? ಕಷ್ಟ ಇದೆಯಾ ನೋಡ್ರಿ, ಎಲ್ಲೂ ಕಷ್ಟ ಇಲ್ಲ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿ ಕಾನ್ಸೆಪ್ಟ್ ಓನ್ಲಿ ಅಷ್ಟೇ. ನಿಮಗೆ ಕಾನ್ಸೆಪ್ಟ್ ಅರ್ಥ ಆಯ್ತು ಅಂದ್ರೆ ಅವನ್ನ ಆ ಕಾನ್ಸೆಪ್ಟ್ ಅನ್ನ ಅಪ್ಲೈ ಮಾಡೋದು ಗೊತ್ತಿರ್ಬೇಕಷ್ಟೇ ನಿಮಗೆ. ವರ್ಟಿಕಲಿ ಆಪೋಸಿಟ್ ಆಂಗಲ್ಸ್ ತಲೆ ಒಳಗಿದ್ರೆ ಈಸಿಯಾಗಿ ಬರ್ದ್ರಿ. ಆಮೇಲೆ ಆಂಗಲ್ ಡಿ ಆಂಗಲ್ ಇ ಎರಡು ಟ್ರಯಾಂಗಲ್ 90 ಡಿಗ್ರಿ ಇದಾವ ಅಂದ್ರೆ ಅವೆರಡು ಆಂಗಲ್ಸ್ ಈಕ್ವಲ್ ಇರ್ತಾವೆ, ಅದು ಕಾಮನ್. therefore ಈ ಕ್ರೈಟೀರಿಯಾ ಪ್ರಕಾರ then the two triangles are ಏನ, ಸೊ ಇದು ಕಾಮನ್ ಅನ್ನೋದಕ್ಕಿಂತ ಇಟ್ ಈಸ್ 90 ಡಿಗ್ರಿ, ಸಾರಿ ಕಾಮನ್ ಬೇಡ, ಇಟ್ ಈಸ್ 90 ಡಿಗ್ರಿ ಹೌದಲ್ವಾ? angle D is equal to angle E is angle D is equal to 90 degree. Okay, then the two triangles are ಏನು ಸಿಮಿಲರ್. ಇಲ್ಲ. ನಾವು ವ್ಯಾಲ್ಯೂ ಕೊಡದೇ ಇದ್ರೆ ಕಾಮನ್ ಅಂತ ಬರೀಬಹುದು. ಅಂದ್ರೆ ಆಂಗಲ್ ಹಿಂಗ್ ಬರೀತೀವಲ್ಲ ಎ ಎರಡರಲ್ಲೂ ಇದ್ರೆ ಅದು ಕಾಮನ್ ಅಂತ ಬರೀಬಹುದು. ಎರಡರಲ್ಲೂ ವ್ಯಾಲ್ಯೂ ಕೊಟ್ಟಾಗ ಮತ್ತೆ ಕಾಮನ್ ಅನ್ನೋದು ಬರೆಯೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಒನ್ ಬರ್ಕೊಳ್ಳಿ. ಈಗ ಅಳಿಸ್ಬೋದಾಯ್ತನಾ? ಅಳಿಸ್ಬೋದೇನ್ರಮ್ಮ? ಅಯ್ಯಪ್ಪ ಶಿವನೇ. ಎಸ್ ಸರ್. ಪಿ ಎಸ್ ಎಸ್ ಸರ್. ಕಾರಿಗ್ನೂರ್ ಕತ್ಲಿಗಾರ ನಾತಾರೇನ್ರಮ್ಮ ಅವರು? ಎಸ್ ಸರ್ ಇದೀವಿ. ಅವಲಕ್ಕಿ ಭಾವನಾ ಹಾ ಇದೀನಿ ಸರ್. ಇನ್ನೇ ಇರ್ಲಿಲ್ಲ. ನಿನ್ನೆ ಇದ್ದೇನವ, ನನ್ನ ಇದ್ದೆ ಸರ್. ಲಾಸ್ಟಿಗೆ ಇರ್ಲಿಲ್ಲಲ್ಲ. ಫುಲ್ ಕೇಳ್ತೀನಿ ಸರ್. ಎಲ್ಲಿ ಸುಮ್ಮಿರವ, ಸುಳ್ಳು ಹೇಳ್ತೀನಿ ನೀನು. ಈ ನಡುವೆ ಅವಲಕ್ಕಿ ತಿಂದಂಗ ಆಗ್ಬಿಟ್ಟೇನೋ ಅಂತ ನೀನು. ತಿನ್ನಲ್ಲ ಸರ್ ಅವಲಕ್ಕಿ. ಯಾರ್ಬಿಡು ಒಳ್ಳೇದು, ಬೇಡ ಅಂದ್ರೆ ನಮಗೆ ಕಳ್ಸು, ನಾವು ತಿಂತೀವಿ ಮಾಡಿ. ನೋಡ್ರಿ, ಇಲ್ಲಿ ನಾವು ಟ್ರಯಾಂಗಲ್ಸ್ ನ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ಒಂದು ಬುದ್ಧಿವಂತಿಕೆ ನೋಡ್ಬೇಕು. ಭಾರಿ ಈಸಿಯಾಗಿ ಹೇಳ್ಕೊಡ್ತಿದ್ವಿ ನಾವು. ಆಂಗಲ್ ಬಿ ಕಾಮನ್ ಇದೆ ಎರಡು ಟ್ರಯಾಂಗಲ್. ಇನ್ ಟ್ರಯಾಂಗಲ್ ನೋಡ್ರಿ, ಇನ್ ಟ್ರಯಾಂಗಲ್ ಎ ಬಿ ಡಿ ಅಂಡ್ ಟ್ರಯಾಂಗಲ್ ಸಿ ಬಿ, ಎರಡರಿಗೂ ಬಿ ಇದೆಯಾ? ಇದೇ ಇಲ್ಲ. ಅಲ್ಲಿ ಬಿ ಕಾಮನ್. ಆಂಗಲ್ ಬಿ ಇಸ್ ಈಕ್ವಲ್ ಟು ಆಂಗಲ್ ಬಿ ಕಾಮನ್. ಆಮೇಲೆ ಆಂಗಲ್ ಡಿ ಏನು? 90 ಡಿಗ್ರಿ. ಆಂಗಲ್ ಇ ಏನು? 90 ಡಿಗ್ರಿ. Angle D is equal to angle E is equal to 90 degree by A criteria. By A criteria. ಬರ್ದಿ ಮತ್ತೊಂದ್ಸಲ ಬರ್ಕೊಂಡಿದ್ದಿಲ್ಲ. Triangle ABD similar to triangle CBE ಅಂತ ನೋಡ್ರಿ, ಎಷ್ಟು ಈಸಿ ಇದೆ. ಇಲ್ಲೇ ಟ್ರಯಾಂಗಲ್ ಅಲ್ಲಿ ನೋಡ್ದಂಗೆ ಹೇಳ್ಬೋದು. ಬಿ ಬಿ ಕಾಮನ್, ಆಂಗಲ್ ಡಿ 90, ಆಂಗಲ್ ಇ 90, ಎರಡು ಆಂಗಲ್ ಈಕ್ವಲ್ ಇದಾವೆ, ಸಾಕು. ಎರಡನ್ನು ಸಿಮಿಲರ್ ಅಂತ ಪ್ರೂವ್ ಮಾಡ್ಲಿಕ್ಕೆ ಇಟ್ ಇಸ್ ಎನಫ್. ಹೌದಾ ಅಲ್ವಾ? ಎಸ್ ಸರ್. ಸರ್ ಏನಾದ್ರೂ ಮಾತಾಡ್ರಿ ಸರ್. ಏನ್ ಮಾತಾಡೋಣವ? ಬೇಜಾರಾಗ್ಬಿಟ್ಟಿದೆ ನಿಮ್ ಬಗ್ಗೆ. ಹಾ, ಯಾರು ಕೇಳ್ತಾರ? ನೀವು ಓದಲ್ಲ, ಹೋಮ್ ವರ್ಕ್ ಕರೆಕ್ಟ್ ಆಗಿ ಹಾಕಲ್ಲ, ಓದಲ್ಲ. ಹಾಕಿದೀವಿ. ಈಗ ಹೆಂಗು ಶ್ರಾವಣ ಮಾಸ, ಎಲ್ಲರೂ ಒಂದೊಂದು 10 ಉಂಡೆ ಕಳಿಸ್ಬೋದಿತ್ತು, ಕೊರಿಯರ್ ಮಾಡ್ಬೋದಿತ್ತು ನನ್ನ ಅಡ್ರೆಸ್ಸಿಗೆ. ಏನು ಮಾಡ್ಲಿಲ್ಲ. ಆ ಸರ್ ನಿನ್ನೆ ನೆಟ್ವರ್ಕ್ ಬಿಸಿ ಇತ್ತು ಸರ್, ಮಾಡೋಣ ಅಂದ್ರೆ ಯಾವ್ದನ್ನ ಪತ್ರಿಕೆರೆಗೆ ಅಲ್ಲವಾ ನೋಡ್ರಿ. ಅಂದ್ರೆ ಎಲ್ಲ ಸುಳ್ಳು ಹೇಳ್ತಾರೆ. ಅದಕ್ಕೆ ಗೊತ್ತವ ಸಿಂಚು. ನೋಡವ, ಮಾಸ್ಟರ್ ಬಗ್ಗೆ ಸುಮ್ನೆ ಈಗ ನಾನು ಇದೀನಂತ ಸರ್, ನೀವು ಬಾರಿ ಒಳ್ಳೆಯವರು, ನೀವು ಹೇಳ್ದೆಲ್ಲ ಚೆನ್ನಾಗಿ. ನಿಜವಾಗ್ಲೂ ಅಕ್ಕಿ ಅಷ್ಟು ಜುಗ್ಗಿ ಯಾರು ಇಲ್ಲ ಸರ್. ಯಾರು? ಹರ್ಷಿತನಷ್ಟೇ ಸರ್. ಗೊತ್ತಾಗ್ತತೆ, 2 ವರ್ಷದ ಹಂಗೆ ಅದಾವು. ಇಲ್ಲ ಸರ್, ನಂಗಿಲ್ಲ ಸರ್.
ಹಾ ಆಮೇಲೆ ಇವಳು ಮಾನ್ಯ, ಸಮನ್ವಿ, ಆಮೇಲೆ 21, 22, 23 ಮೂರು ಅಷ್ಟೇ ಅವು. ಹಾ ಆಮೇಲೆ ಇವ್ರು ಯಾರಿದಾರಲ್ಲ ಎರೆ ಚಿಕ್ಕನಹಳ್ಳಿಯವರು, ಅವ್ರಂತೂ ಚಿಕ್ಕಣ್ಣರ ಸಂಘದ ಅಧ್ಯಕ್ಷರು ಮಾಡ್ರಿ ತಪ್ಪೇನಿಲ್ಲ. ಹಾ ಇವು ಅತರಣೆವು ಅವ್ ಹೇಳಂಗಿಲ್ ಬಿಡವು. ಹಾ ನಾವ್ ಹಂಗ್ ಮಾಡಲ್ಲ ವಾಗ್ದೇವಿ ಅಂತೂ ಹೆಂಗ ಆಡ್ತಾವ. ಹಾ ಸಾನಾ, ವಾಗ್ದೇವಿ ಸಾನಾ ಸರ್. ಅದೇನವ ಇದೀನಿ ಸರ್. ಯಾಕೆ ಬೇಜಾರಾಗಿದ್ಯಲ್ಲ ಸಾನಾ ನೀನು? ಇಲ್ಲ ಸರ್. ಮಮ್ಮಿ ಹೊಡೆದ್ರಾ? ಪಾಪು ಇಲ್ಲ ಸರ್. ಮಮ್ಮಿ ಹೊಡೆದ್ರಾ? ಸಾನಾ ಇಲ್ಲ ಸರ್. ಮಮ್ಮಿ ಹೊಡೆದ್ರ ಪಪ್ಪ ಹೊಡೆದ್ರಾ? ಯಾರು ಹೊಡೆದಿಲ್ಲ ಸರ್. ನಾನೇ ಅವ್ರಿಗೆ ಹೊಡೆದಿದ್ದೀನಿ ಸರ್, ಅಲ್ವಾ? ಸರ್. ನಾನೇ ಅವ್ರಿಗೆ ಹೊಡೆದಿದ್ದೀನಿ ಸರ್. ಇಲ್ಲ ಸರ್. ಆಯ್ತು, ಥರ್ಡ್ ಒನ್. ಸೀತಾ ಇದ್ದೀರೇನ್ರಿ? ಎಲ್ಲರೂ ಹೋಗಿದ್ದೀರಾ? ಇದೀನಿ ಸರ್. ಅಲ್ಲಲ್ಲ ಎಲ್ಲರೂ ಇದ್ದೀರಾ ಅಂತ ಕೇಳಿದ್ ನಾನು. ಇದೀವಿ ಸರ್. ವೆರಿ ಗುಡ್, ವೆರಿ ಗುಡ್. ಸೊ ಈಗ ಬನ್ನಿ, ಇನ್ ಟ್ರಯಾಂಗಲ್ ಆಗಿದೆ ಅನ್ಕೋಬೋದಾ? ಬರ್ಕೊಂಡಿರೋದು ಅದಕ್ಕೂ ಚಿತ್ರ ಇನ್ ಟ್ರೈ ಎಇಪಿ ಮತ್ತು ಎಡಿಬಿ ನಲ್ಲಿ ಆಂಗಲ್ ಎ ಇಸ್ ಕಾಮನ್ ಅದಾವ ನೋಡ್ರಿ. ಎಸ್ ಸರ್. ಎಇಪಿ ಮತ್ತು ಎಡಿಪಿ ಹೌದಾ? ಆಂಗಲ್ ಎ ಇಸ್ ಕಾಮನ್. ಎಸ್ ಸರ್. ಆಂಗಲ್ ಎ ಇಸ್ ಕಾಮನ್. ಇದು ಬರಿಬೇಕು ಕಾಮನ್ ಅಂತ. ಓಕೆನಾ? ನೆಕ್ಸ್ಟ್ ಮತ್ತೆ ಇನ್ನೊಂದು ಕಾನ್ಸೆಪ್ಟ್ ಇದೆ. ಯಾವುದು? ಆಂಗಲ್ ಇ ಇಸ್ ಈಕ್ವಲ್ಸ್ ಟು ಆಂಗಲ್ ಡಿ. ನೋಡ್ರಿ ಎಷ್ಟು ಈಸಿಯಾಗಿ ಹೆಂಗ್ ಬರುತ್ತೆ. 90 ಡಿಗ್ರಿ ಬೈ ಎ ಕ್ರೈಟೀರಿಯಾ. ಟ್ರಯಾಂಗಲ್ ಎಇಪಿ similar to triangle ADB. AAP similar to triangle ADB. Shita. Shita. PS ಮನೆ ಬಿಟ್ಟು ಹೊರಟ್ಬಿಟ್ಟಿದ್ಲಂತೆ. ಅವ್ರ ತಂಗಿ ಯಾಕೆ ಜೊತೆ ಅವ್ರ ತಂಗಿ ಜೊತೆಗೆ ಅವಳು ಹ್ಯಾರಾಸ್ಮೆಂಟ್ ತಡಿಲಾರ್ದೇನೆ. ಸರ್ ಇವಳೆ ಹೊಡೆದಿದ್ದಾರೆ ಸರ್, ಪಾಪ ತಂಗಿಯರ್ ಮೇಲೆ ಹಾಕ್ತಾರೆ ಅಷ್ಟೇ. ಅದೇ ನೋಡಿ, ಈಗ ಎಲ್ಲಾ ತಂಗಿಯರು ಹಂಗಂತ. ಅದ್ರ ಜೊತೆಗೆ ವಂಶಿನೂ ಬೇರೆ ಬಾಯಿ ಜೋಡಿಸ್ತಾಳೆ. ಸೊ ಎಲ್ಲಾ ತಂಗಿಯರು ಹಂಗೆ ಸರ್ ಅಂತ. ಎಸ್ ಸರ್, ಎಲ್ರು ಹಂಗೆ ಸೇಮ್. ಅಯ್ಯೋ ನೋ ಸರ್, ಪಾಪ. ಚಿನ್ಮಯಿ ಸರ್ ಹರ್ಷಿತನ ತಂಗಿ ಆಗ್ಬೇಕಲ್ಲ ಸರ್, ಅದಕ್ಕೆ ಇಲ್ಲ ಅಂತ ನೋಡಿ ಸರ್ ಅವ್ರ ಅಣ್ಣಗೆ. ಇಲ್ಲ ಸರ್, ಚಿನ್ಮಯಿ ದೊಡ್ಡವ್ರು ಹಂಗೆ ಇರ್ತಾರೆ ಬಿಡ್ರಿ. ಹಾ ಚಿನ್ಮಯ್ ಇಲ್ಲ ಸರ್, ಏನೋ ನೆಟ್ವರ್ಕ್ ಇಶ್ಯೂ ಆಗಿ ಜಾಯಿನ್ ಆಗ್ತಿಲ್ವಂತೆ. ಹೌದಾ? ಜಾಯ್ನ್ ಮಾಡಿದ್ನಲ್ಲ ನಾನು. ಮಾಡಿದ್ರಿ ಸರ್, ಮತ್ತೆ ಲಾಗೌಟ್ ಆಗಿತ್ತೆ. ಮಾನ್ಯ
ಸರ್ ನೋಡ ಅವಳು ಸೃಷ್ಟಿ ಅವಳ ತಂಗಿ ಹರಾಸ್ಮೆಂಟಿಗೆ ಮನೆ ಬಿಟ್ಟು ಹೊರಟ್ಬಿಟ್ಟಿದ್ದಂತೆ. ಅವ್ರ ಮಮ್ಮಿ ಮಧ್ಯಾಹ್ನ ಫೋನ್ ಮಾಡಿ ದೊಡ್ಡವರು ಏನ್ ಕಡಿಮೆ ಇಲ್ಲ ಸರ್, ಅವರು ಕಾಟ ಕೊಡ್ತಾರೆ ಸರ್. ಅವ್ರಂಗ್ ಟಾರ್ಚರ್ ಕೊಡ್ತಿರ್ತಾರೆ ಪಾಪ ಹುಡುಗರಿಗೆ, ಅದನ್ನ ಮಾಡು ಸರ್ ಅದಕ್ಕೆ ನಾವು ಸರ್, ಏನ್ ಮಾಡ್ತೀವಿ ಇಲ್ಲ ಸರ್, ಪಾಪ ಸರ್, ಅವ್ರು ಕೊಡೋ ಆಟನೆಲ್ಲ ನಾವೇ ಸಹಿಸ್ಕೋಬೇಕು ದೊಡ್ಡವರು. ಅಯ್ಯೋ ಅಯ್ಯೋ ಸರ್ ಫಸ್ಟ್ ಸ್ಟಾರ್ಟ್ ಮಾಡೋದು ಅವರು ಸರ್. ದೊಡ್ಡ ಸರ್ ಅವ್ರು ಏನೇ ಕಿತಾಪತಿ ಮಾಡಿದ್ರು ನಾವೇ ಚಿಕ್ಕವರಿಗಿನ್ನ. ನಾವೇ ಓಡಿಸ್ಕೋಬೇಕು ಸರ್. ಪಾಪ. ಅಲ್ಲ ಏನ್ ಗೊತ್ತಾ ಪಾಪ ಹುಡುಗಿಗೆ ಬಹಳ ಬೇಜಾರ್ ನನಗ್ ಬೇಜಾರಾಯ್ತು. ಸೃಷ್ಟಿ ಸರ್ ಈಗ ವಾದ ಮಾಡಿ ಬಿಡ್ಬೇಡ್ರಿ ಸರ್, ಫೋನ್ ಹೊಡ್ಕೊಂಡೋಕವೆ. ಸರ್ ಸ್ಟಾರ್ಟ್ ಮಾಡಿ ಸೈಲೆಂಟ್ ಆಗಿ ಕುತ್ಕೊಂಡಾರಲ್ಲ ಸರ್ ಸೃಷ್ಟಿ. ಯಾರು? ಅಯ್ಯೋ ಅವ್ಳು ಅಲ್ಲೇ ಜಗಳ ಆಡಿ ಇವತ್ತು ಸಾಯಂಕಾಲ ಸುಸ್ತಾಗಿ ಕೂತಿರೋದಕ್ಕೀಗ ಅವ್ರ ಮಮ್ಮಿ ಬಿಡವ ಅವಳ ತಂಗಿ ಮತ್ತೆ ಇನ್ನೇನ್ ಮಾಡ್ತೀಯ ಸುಧಾರ್ಸ್ಕ ಅಂತ ಹೇಳಿದ್ಮೇಲೆ ಸಮಾಧಾನ ಈಗ. ಎಸ್ ಸರ್, ಸುಮ್ನಿದೀನಿ. ಇನ್ನೊಂದ್ ರೌಂಡ್ ಹೋಗ್ತಾರೆ ಜಗಳಾಡಕ್ ಅವ್ರು. ಈಗ ಇದು ಮುಗಿದ್ಮೇಲೆ ಐತೆ ಸೃಷ್ಟಿ ಕ್ಲಾಸ್ ಮುಗಿದ ತಕ್ಷಣ ಹೋಗ್ತಾರೆ ಶೀತಾ. ಕಾಯ್ತದಳೀಗ ಯಾರು ಇವಳು ಸೃಷ್ಟಿ. ಕ್ಲಾಸ್ ಮುಗಿದ ತಕ್ಷಣ ಓಡೋಗ್ಬಿಡ್ತಾಳೀಗ. ಸರ್ ಹೆಂಗ್ ಸರ್ ಕರೆಕ್ಟ್ ಆಗಿ ಹೇಳಿದ್ರೆ ಕ್ರೈಟೀರಿಯಾ ಅದೊಂದು ಕ್ರೈಟೀರಿಯಾ ಸೃಷ್ಟಿ, ಸರ್ ಅದೊಂದು ಕ್ರೈಟೀರಿಯಾ. ಬರ್ರಿ ಈಗ ಇನ್ ಟ್ರಯಾಂಗಲ್ PDC ನೋಡಿದ್ರ ಐತಾ? ಎಸ್ ಸರ್, PDC ಐತೇನ್ರಮ್ಮ? ಎಸ್ ಸರ್. ಮತ್ ಯಾರಿಗ್ ಪೀಡಿಸ್ಬೇಕು ಅಂತ ಕೇಳ್ಬೇಡ್ರಿ ನೀವು ನನಗೆ. ಮತ್ತೆ ಇನ್ನೊಂದ್ ಯಾವ್ದು? ಟ್ರಯಾಂಗಲ್ PEC. ಇಲ್ಲಿ ಯಾವ್ದು ಕಾಮನ್? CC ಕಾಮನ್. Angle D is equal to angle E. Angle D is equal to angle E. It is 90 degree by AA criteria. These two triangle PDC similar to triangle PEC. Triangle PDC similar to triangle PEC. So now write on the 8th one. ಆದವರು ಏಯ್ತ್ ಒನ್ನಿಗೆ ಫಿಗರ್ ಕೊಟ್ಟಿದಾರಾ? ನೋ ಸರ್. ಅವೇ ಬರ್ಕೋಬೇಕು, ನೆನಪಿಟ್ಕೊಳ್ರಿ. ಆ ಪ್ರಾಬ್ಲಮ್ ಕಲಿಯೋದ್ರ ಜೊತೆಗೆ ನೀವು ಫಿಗರ್ನು ಕಲಿಬೇಕು. ಓವರ್. ABCD ಏನು ಸರ್? ಅವು ಆಲ್ಫಾಬೆಟ್ಸ್ ಸರ್, ಅವು ಅಲ್ವಾ? ಅಲ್ಲಿ ಕ್ಯಾಪಿಟಲ್ ಆಲ್ಫಾಬೆಟ್ಸ್ ಕೊಟ್ಟಿದ್ದಾನೆ, ಬೇಕಾದ್ರೆ ಸ್ಮಾಲ್ ಆಲ್ಫಾಬೆಟ್ಸ್ ಹೇಳ್ರಿ ಅಂದ್ರೆ ಸ್ಮಾಲ್ ಆಲ್ಫಾಬೆಟ್ಸ್ ಬರಿತೀವಿ. ಕರೆಕ್ಟಾ? ಈ ಪ್ರಾಬ್ಲಮ್ ಅಲ್ಲಿ ABCD ಏನು? ನೀವು ಕ್ವಶನ್ ನನಗೆ ರೇಸ್ಬಾಡ್ರಿ. ABCD ಏನು ಸರ್? ಆಲ್ಫಾಬೆಟ್ಸ್ ಸರ್.
ಪ್ಯಾರಲೋಗ್ರಾಮ್ ಸರ್. ವೆರಿ ಗುಡ್. ಬರೀರಿ, ಕನ್ನಡದಲ್ಲಿ ಸಮಾಂತರ ಚತುರ್ಭುಜ ಅಂತ ಕರೀತಾರೆ. ಎ ಬಿ ಕೆಳ ಬರೀತೀನಿ, ಸ್ವಲ್ಪ ಬೇಕು ಅದಕ್ಕೆ. ನಿಮಗೂ ಮೇಕ್ ಜಾಗ ಬೇಕು. ಎ ಬಿ ಸಿ ಡಿ ಪ್ಯಾರಲೋಗ್ರಾಮ್. ಹೌದು, ಓಕೆ, ಇಟ್ ಈಸ್ ಎನಫ್. ಒಂದು. ನೆಕ್ಸ್ಟ್ ಏನ್ ಹೇಳಿದ್ದಾರೆ? ಎಡಿ ಇಸ್ ಪ್ರೊಡ್ಯೂಸ್ಡ್ ಅಂದ್ರೆ ಎಡಿನ ಮುಂದುವರಿಸಬೇಕು, ಮೇಕ್ ಎಳಿಬೇಕು. ಎಡಿ ಎಲ್ಲರಿಗೂ ಆಯ್ತಾ ಇದು? ಎಸ್ ಸರ್. ಎಡಿ ಇಸ್ ಪ್ರೊಡ್ಯೂಸ್ಡ್ ಅಂದ್ರೆ ಹಿಂಗೆ ಹೇಳಿದ್ರೆ, ಅಂದ್ರೆ ಪ್ರೊಡ್ಯೂಸ್ ಅಂದ್ರೆ ಅದನ್ನ ಮುಂದಕ್ಕೆ ಹೇಳಿದ್ರೆ ಅಲ್ಲೊಂದು ಪಾಯಿಂಟ್ ಇದೆ, ದಟ್ ಈಸ್ ಇ. ಕರೆಕ್ಟಾ? ಈಗ ಬಿ ಇಂಟರ್ಸೆಕ್ಟ್ಸ್ ಅಂದ್ರೆ ಅಂದ್ರೆ ಬಿ ಮತ್ತು ಇ ಸೇರಿಸಬೇಕು ಅಂತ. ಬಿ ಇಂಟರ್ಸೆಕ್ಟ್ ಸಿ ಡಿ ಅಟ್ ಎಫ್. ಕರೆಕ್ಟಾ? ಬಿ ಇಂಟರ್ಸೆಕ್ಟ್ ಸಿ ಡಿ ಅಟ್ ಎಫ್. ಶೋ ದಟ್ ಟ್ರಯಾಂಗಲ್ ಎ ಬಿ ಇ ಸಿಮಿಲರ್ ಟು ಯಾವುದು? ಸಿ ಯಾವ್ದಮ್ಮ? ಸಿ ಎಫ್ ಬಿ ಅಂತ ತೋರಿಸ್ಬೇಕು. ಟ್ರಯಾಂಗಲ್ ಎ ಬಿ ಇ ಸಿಮಿಲರ್ ಟು ಸಿ ಎಫ್ ಬಿ ಅಂತ ತೋರಿಸ್ಬೇಕು. ಸೊ ಈಗ ಬನ್ನಿ, ಇನ್ ಟ್ರಯಾಂಗಲ್ ಎ ಬಿ ಇ and C triangle CFB. ABE and CFB. ಇಲ್ಲಿ ನೋಡ್ರಿ, ಈ ಪ್ಯಾರಲೋಗ್ರಾಮ್ ಅಲ್ಲಿ ಆಪೋಸಿಟ್ ಆಂಗಲ್ಸ್ ಈಕ್ವಲ್ಸ್ ಇರ್ತವೆ. ಯಾವುದು? ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಸಿ. ಓಕೆನಾ? ಪ್ಯಾರಲೋಗ್ರಾಮ್ ಅಲ್ಲಿ ಬಿ ಇಸ್ ಈಕ್ವಲ್ ಟು ಡಿ, ಬಟ್ ನಮ್ಗೆ ಅದು ಅವಶ್ಯಕತೆ ಇಲ್ಲ. ನಮಗೆ ಬೇಕಾಗಿರೋದು ಎ ಬಿ ಇ ಮತ್ತು ಸಿ ಎಫ್ ಇ ಟ್ರಯಾಂಗಲ್ ಬೇಕು. ಅದಕ್ಕೆ ರಿಲೆವೆಂಟ್ ಆಗಿ ನಾವು ಸಿಮಿಲರ್ ಅಂತ ಪ್ರೂವ್ ಮಾಡಬೇಕು. ಸೊ ಎ ಅಂಡ್ ಸಿ ಆರ್ ದಿ ಆಪೋಸಿಟ್ ಆಂಗಲ್ಸ್ ಆಫ್ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್. ಕ್ಲಿಯರ್? ಬರೀರಿ, ಆಂಗಲ್ ಎ ಇಸ್ ಈಕ್ವಲ್ ಟು angle C. Angle A is equal to angle C. ಬರೀರಿ, ಏನಂತ? Opposite angles of parallelogram. Opposite angles of ಓಕೆನಾ? ಇದೇನಾದ್ರು ಡೌಟ್ ಇದೆಯಾ? ನೋ ಸರ್. ಓಕೆ, ಬನ್ನಿ ಇಲ್ಲಿ ನೋಡ್ರಿ ಹರ್ಷಿತಾ ಮೇಡಮ್, ಇಲ್ಲಿ ಸಿ ಡಿ ಅನ್ನೋದೊಂದು ಲೈನ್, ಹೌದಾ? ಎಸ್ ಸರ್. ಲೈನ್ ಅನ್ನ ಟ್ರಾನ್ಸ್ವರ್ಸ್ ಅಂತ ಕರಿತೀವಿ. ಟ್ರಾನ್ಸ್ವರ್ಸ್ ಅಂದ್ರೆ ಏನು? ಛೇದಕ ಅಂದ್ರೆ ಕಟ್ ಮಾಡಿದೆ, ಹೌದಾ? ಎಸ್ ಸರ್. ಓಕೆ, ಆವಾಗ ಇಲ್ಲಿ ಆಲ್ಟರ್ನೇಟ್ ಆಂಗಲ್ಸ್ ಆಗ್ತವೆ. ಇದು ಮತ್ತೆ ಇದು ಈಕ್ವಲ್ ಆಗ್ತವೆ. ಯಾವುದು? ಆಂಗಲ್ ಎ ಇ ಬಿ. ಆಂಗಲ್ ಎ ಇ ಬಿ ಯಾವ್ದಕ್ ಸಮ? ಯಾವ್ದಕ್ ಸಮ? ಸಿ ಬಿ ಎಫ್. ಸಿ CBF. ಎಫ್ ಆರ್ ಎಫ್ ಇ ಸಿ. ಸಿ ಬಿ ಎಫ್. ಸರ್, ನಾವಲ್ಲಿ ಆಂಗಲ್ ಬಿ ಕಾಮನ್ ಬರೆಯಕ್ ಬರಲ್ವಾ? ಎಲ್ಲೈತೆ? ಇಲ್ಲಿ ಆ ತರ ಟ್ರಯಾಂಗಲ್ಸ್ ಇದಾವ ನೋಡ್ರಿ. ಆಂಗಲ್ ಬಿ ಕಾಮನ್ ಬರಿಬಹುದು. ಇಲ್ಲಿ ಇಲ್ಲಿ ಏನಾಗಿದೆ ಅಂತಂದ್ರೆ
ಎ ಬಿ ಇ ಮತ್ತೆ ಇಲ್ಲಿ ಟ್ರಾನ್ಸ್ಫರ್ಸ್ ಇಲ್ಲದೆ ಇದ್ದಿದ್ರೆ ಹರ್ಷಿತಾ ಈ ಲೈನ್ ನ ಕಟ್ ಮಾಡದೇ ಇದ್ದಿದ್ರೆ ಹರ್ಷಿತಾ ಬರ್ಕೋಬಹುದಿತ್ತು. ಬಟ್ ಇಲ್ಲಿ ಆಲ್ಟರ್ನೇಟ್ ಆಂಗಲ್ಸ್ ಆಗಿದಾವಲ್ಲ ಹರ್ಷಿತಾ, ಎಸ್ ಸರ್. ಆ ಕ್ರೈಟೀರಿಯಾ ಬಳಸ್ಬೇಕು ನಾವಿಲ್ಲಿ. ಓಕೆನಾ? ಸಿ ಪಿ ಎಫ್ ಬರೀರಿ. ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್, ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. Alternate interior angles. ಈಗ ಇಲ್ಲಿ ಒಂದು ಕ್ರೈಟೀರಿಯಾ ಬಂದ್ಬಿಡ್ತಲ್ಲ, ಯಾವ ಕ್ರೈಟೀರಿಯಾ? ಎ ಕ್ರೈಟೀರಿಯಾ. ಸೊ ಟ್ರಯಾಂಗಲ್ ಎ ಬಿ ಇ ಸಿಮಿಲರ್ ಟು ಟ್ರಯಾಂಗಲ್ ಸಿ ಎಫ್ ಬಿ. ಹೇಳಮ್ಮ. ಎಂತಾರ ಡೌನ್ಸ್ ಉಂಟಾ? ನೋ ಸರ್. ಸರ್ ನೋ ಸರ್. ಈಗ ಐತೆ ಸರ್ ನಮ್ಮ ತಂಗಿಗೆ ಗ್ರಾಚಾರ, ಸುಂಚಿಗೆ ಕಾಯಕ್ ಇಟ್ಟಿದ್ದೀನಿ ಸರ್. ನಾವು ಅಮ್ಮಗೆ ಹೇಳಿದೀನಿ ಸರ್, ನಾನು ಔಟ್ ಆಫ್ ತೆಗಿಬೇಕ ಬೇಡ, ತೆಗಿಬೇಕು ಅಂದ್ರೆ ಅವಳನ್ನ ಸರಿ ಮಾಡೋದು ನೀನು ಅಲ್ವಾ ಸೃಷ್ಟಿ? ಎಸ್ ಸರ್. ಇದೇ ಡೈಲಾಗ್ ಕೊಡ್ತೀಯಲ್ಲ. ಸರ್ ಅದೆಲ್ಲ ಓದ್ಕೊಳಕ್ ಬಿಡಲ್ಲ ಅಂತ ಹೇಳ್ತೀನಿ. ಒಟ್ಟು ಅದೇ ಎಣ್ಣಿನ ಎರಡು ಒಂದೇ ಅಲ್ಲ ಅರ್ಥ. ಎಸ್ ಸರ್. ಪಾಪ ಸಾಮಾನ್ ಇದು ಕಷ್ಟ, ಅವ್ರ ಅಣ್ಣ ಮಾತು ಕೇಳಲ್ಲ. ತಮ್ಮನ ಯಾರು? ತಮ್ಮ. ಸರ್ ಅವನು ಹಾಸ್ಟ್ಲಿ ಕಳ್ಸಲ್ಲ ಸರ್. ಅಯ್ಯೋ ಅವಳು ಒಬ್ಳೆ ರಾಣಿ ಮೆರೆದಂಗ್ ಮರಿಬೇಕು. ಮೊನ್ನೆ ಅವ್ರ ಆಂಟಿ ಬಂದಿದ್ರ, ಸರ್ ಮನೇಲಿ ಬೋರ್ ಹೊಡಿಯುತ್ತೆ. ಅಂದ್ರೆ ಜಗಳಾಡಕ್ ಬೇಕು ಅಂತ, ಅಂದ್ರೆ ಅವನ್ನ ಟೈಪ್ ಪಾಸ್ ಇಟ್ಕೊಂಡಿ ಅಂತ ಅಲ್ಲಿ ಅರ್ಥ ನೋಡು. ಅಡಿಕ್ಷನ್ ಆಗಿದ್ದಾನೆ ಸರ್. ಅಲ್ಲ ಎಂತೆಂತ ವರ್ಡ್ಸ್ ಬರುತ್ತೆ ಅನ್ನೋದಕ್ ನೋಡ್ರಿ. ಸೃಷ್ಟಿ ಪಿ ಎಸ್ ಅಡಿಕ್ಷನ್ ಸರ್, ಅದು ಟೈಮ್ ಪಾಸ್ ಅಲ್ಲ. ಹಾ ನಾನು ಅವನಿಗೆ ಅಡಿಕ್ಟ್ ಆಗ್ಬಿಟ್ಟಿದೀನಿ. ಇವತ್ ನವೋದಯ ಸ್ಕೂಲ್ ಅವ್ರು ಬಂದಿದ್ರು, ಅವ್ರ ಪಿ ಟೀಚರ್ ಬಂದಿದ್ರು ನಮ್ ಸ್ಕೂಲಿಗೆ. ಓಕೆ ಬನ್ನಿ ಈಗ. ಎಂತಾರ ಡೌಟ್ಸ್ ಉಂಟಾ? ಅವೇ ಡೌಟ್ ಸರ್, ಮತ್ತೆಂತ ಡೌಟ್? ಇನ್ನೇನ್ ಡೌಟ್ಸ್ ಕ್ರಿಯೇಟ್ ಮಾಡ್ಕೊಳಕವ ನಾವು? ಸೊ ನೋಡ್ರಿ, ಇಲ್ಲಿ ಟ್ರಯಾಂಗಲ್ ಎ ಬಿ ಮತ್ತು ಸಿ ಎಫ್ ಬಿ ನ ನಾವು ಸಿಮಿಲರ್ ಅಂತ ಪ್ರೂವ್ ಮಾಡ್ಬೇಕು, ಅಷ್ಟೇ ಕ್ರೈಟೀರಿಯಾ. ಎಲ್ಲ ಸಿಮಿಲರ್ನೇ ನೋಡ್ರಿ, ಹೌದಲ್ವಾ? ನಾವು ಮಾಡ್ತಾ ಇರೋದೆಲ್ಲ ಸಿಮಿಲರ್ ಮಾಡ್ತಿದೀವಿ, ಬೇರೆ ಏನಾರ ಮಾಡ್ತಿದೀವ? ಯಾವ್ದು ನಡೀತಾ ಇಲ್ಲ ನೋಡ್ರಿ, ಎಲ್ಲ ಸಿಮಿಲರ್ ಮಾಡ್ತಿದೀವಿ. ಸೊ ಇಲ್ಲಿ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಸಿ ಅಂತ ಬರ್ದೆ. ಯಾಕೆ ಅಂದ್ರೆ ಅಪೋಸಿಟ್ ಆಂಗಲ್ಸ್ ಆಫ್ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್ ಅಂತ ಬರ್ಕೊಂಡ್ಬಿಡ್ರಿ. ಕೆಳ ಬರ್ದಿಲ್ಲ ನಾನು. ಅಪೋಸಿಟ್ ಆಂಗಲ್ಸ್ ಆಫ್ ಪ್ಯಾರಲೋಗ್ರಾಮ್ ಆರ್ ಈಕ್ವಲ್. ಓಕೆನಾ? ಈಗ ಆಂಗಲ್ ಇ ಆಂಗಲ್ ಬಿ ಗೆ ಈಕ್ವಲ್ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್, ಅಂದ್ರೆ ಆಂಗಲ್ ಎ ಇ ಬಿ ಇಸ್ ಈಕ್ವಲ್ ಟು ಆಂಗಲ್ ಸಿ ಬಿ ಎಫ್ ಆಲ್ಟರ್ನೇಟ್ ಇಂಟೀರಿಯರ್ ಆಂಗಲ್ಸ್. ಈಕ್ವಲ್ಸ್ ಆದ್ಮೇಲೆ ಬೈ ಎ ಕ್ರೈಟೀರಿಯಾ ಟ್ರಯಾಂಗಲ್ ಎ ಬಿ ಸಿಮಿಲರ್ ಟು ಟ್ರಯಾಂಗಲ್ ಸಿ ಎಫ್ ಬಿ. ಸೊ ನಾವ್ ಇಟ್ ಇಸ್ ಕ್ಲಿಯರ್. ಎಸ್ ಸರ್. ಇದ್ದೀರೇನ್ರಮ್ಮ? ಇದೀವಿ ಸರ್. ಎಸ್ ಸರ್ ಸರ್ ಇದೀವಿ. ಇದ್ದೀರಾ? ವೆರಿ ಗುಡ್. 15 ಜನ 14 ಜನ ಇದ್ದೀರಿ ಈಗ.